ಮನೆ ಏನೋ ಕಟ್ಟಿದ್ರಿ, ಆದ್ರೆ ಮಳೆ ಬಂದಾಗ ಮಳೆ ನೀರ್ ಒಳಗಡೆ ಬರುತ್ತೆ, ಫೌಂಡೇಶನ್ ವೀಕ್ ಆಗುತ್ತೆ. ಏನಕ್ಕೆ? ಯಾಕಂದ್ರೆ ಈ ಮ್ಯಾಪ್ ನೋಡಿ, ಇದು ಲೇಕ್ ಬಫರ್ ಅಲ್ಲ. ರಿಯಲ್ ಪ್ರಾಬ್ಲಮ್ ಏನು ಅಂದ್ರೆ ಈ ಲೇಕ್ ಗೆ ನೀರ್ ಹೋಗೋ ಪಾತ್ವೇನೆ ಬ್ಲಾಕ್ ಆಗಿದೆ. ಲಾಟ್ ಆಫ್ ಲೇಕ್ ಎನ್ಕ್ರೋಚ್ಮೆಂಟ್ ಆಗಿದೆ, ಚಾನಲ್ ಗಳು ಮುಚ್ಚಿ ಹೋಗಿದೆ. ಆದ್ರಿಂದ ಮಳೆ ನೀರು ಲೇಕ್ ಗೆ ಹೋಗೋಕೆ ಆಗಲ್ಲ. ನೀರು ಎಲ್ಲ ಕಡೆ ನಿಂತು ಬ್ಲಾಕ್ ಆಗಿ ಮನೆ ಒಳಗಡೆ ಬರುತ್ತೆ. ಗುಂಜೂರ್ ಸೆಂಟರ್ ಇಂದ 2.9 ಕಿಲೋಮೀಟರ್ಸ್ ರೇಡಿಯಸ್ ಒಳಗೆ ಈ ಡಾರ್ಕ್ ಕಲರ್ ಸಿವಿಯರ್ ರಿಸ್ಕ್, ಪಕ್ಕದ ಲೈಟ್ ಬ್ಲೂ ಪಿನ್ ಮಾಡರೇಟ್ ರಿಸ್ಕ್, ಮೇಲ್ಗಡೆ ವರ್ತೂರ್ ಲೇಕ್, ಕೆಳಗಡೆ ಗುಂಜೂರು, ಕಾರ್ಮಲಾರಮ್ಮು, ಗುಂಜೂರು, ಪಾಳ್ಯ ಲೇಕ್. ಮಳೆ ಬಂದಾಗ ನೀರು ಹೊರಗೆ ಹೋಗೋ ಪಾತ್ ವೇ ಇಲ್ಲ ಅಂತ ಈ ಲೇಕ್ ಫುಲ್ ಆಗಿ ನೀರು ಎಲ್ಲ ಕಡೆ ತುಂಬಿ ರೋಡೆ ಕೆರೆ ಆಗುತ್ತೆ. ಈ ಪಾತ್ ವೇ ಬ್ಲಾಕ್ ಆಗಿರೋ ಏರಿಯಾ ಹತ್ರ ಬರೋ ಪ್ಲಾಟ್ ಗಳು ಸಿವಿಯರ್ ರಿಸ್ಕ್ ಅಲ್ಲಿ ಬರುತ್ತೆ. ಸಿವಿಯರ್ ರಿಸ್ಕ್ ಇರೋ ಅಂತ ಜಾಗದಲ್ಲಿ ಮನೆ ಕಟ್ಟಿದ್ರೆ ಮಳೆ ಜಾಸ್ತಿ ಬಂದಾಗ ಗ್ರೌಂಡ್ ವಾಟರ್ ಮೇಲೆ ಬರುತ್ತೆ, ಫೌಂಡೇಶನ್ ಒಳಗಡೆ ನೀರು ಸೀಪೇಜ್ ಆಗುತ್ತೆ, ಗೋಡೆಗಳ ಮೇಲೆ ಕ್ರ್ಯಾಕ್ ಬರಕ್ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಕಡೆಗಂತೂ ಬೇಸ್ಮೆಂಟ್ ಗೆ ನೀರ್ ನುಗ್ಗುತ್ತೆ, ಪಂಪ್ ಹಾಕದೆ ನೀರ್ ಖಾಲಿ ಮಾಡಕ್ಕೆ ಆಗಲ್ಲ. ಈ ತರ ಸಿಚುವೇಶನ್ ನಮಗ್ ಬೇಕಾ? ಇದನ್ನೆಲ್ಲ ನೋಡಿ ಇನ್ಶೂರೆನ್ಸ್ ಪ್ರೀಮಿಯಂ ಹೆಚ್ಚು ಹಾಕ್ತಾರೆ. ಕೆಲವು ಇನ್ಶೂರೆನ್ಸ್ ಕಂಪ್ನಿ ಅವರು ನಾವು ಪಾಲಿಸಿನೇ ಕೊಡಲ್ಲ ಅಂತ ಹೇಳ್ತಾರೆ. ಮನೆ ಮಾರಕ್ ಹೋದಾಗ 3-4% ನಮ್ಮ ಮನೆ ರೇಟ್ ಅನ್ನ ಕಮ್ಮಿ ಕೇಳ್ತಾರೆ. ಮನೆ ತಗೊಳ್ಳೋರು ಏನಾದ್ರು ಒಂದ್ಸತಿ ಮ್ಯಾಪ್ ಚೆಕ್ ಮಾಡ್ಬಿಟ್ಟಿದಾರೆ ಅಂದ್ರೆ ಆ ಮನೆ ಯಾವತ್ತಿಗೂ ತಗೊಳ್ಳೋದೇ ಇಲ್ಲ. ಇದೆಲ್ಲ ಒಂದ್ ರೇಡಿಯಸ್ ಒಳಗಡೆ ಮಿಕ್ಸ್ ಆಗಿದೆ. ಬರೀ ಅಡ್ರೆಸ್ ಕೇಳಿದ್ರೆ ಗೊತ್ತಾಗಲ್ಲ, ಹೋಗಿ ಮ್ಯಾಪ್ ಚೆಕ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನಿಮ್ ಪ್ಲಾಟ್ ಸಿವಿಯರ್ ರಿಸ್ಕ್ ಅಲ್ಲಿ ಇದೆಯಾ ಅಥವಾ ಮಾಡರೇಟ್ ರಿಸ್ಕ್ ಅಲ್ಲಿ ಇದೆಯಾ ತಿಳ್ಕೊಳ್ಳೋದಕ್ಕೆ ವೆಬ್ಸೈಟ್ ಕಳ್ಸ್ಕೊಡ್ತೀನಿ, ಪ್ಲಾಟ್ ಅಂತ DM ಮಾಡಿ. ನಾನ್ ಮಧು, ರೇರಾ ಸರ್ಟಿಫೈಡ್ ನಿಮ್ ಫ್ಯಾಮಿಲಿ ರಿಯಲ್ಟರ್, ಬ್ಯಾಂಗ್ಳೂರಿಂದ.